ನಮಸ್ಕಾರ. ನಾನು ಅನಿಲ್ ಕುಮಾರ್ ಹಿರೇಮಠ್, ಹಿರಣ್ಯಕೇಶಿ ನದಿ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರು. ನಾನು ನಿಮ್ಮ ಮುಂದೆ ಒಂದು ವಿಷಯ ಇಡಬೇಕಂತ ಇದ್ದೀನಿ. ಏನು ನಾವು ಮಲ್ಲಿಕಾರ್ಜುನ್ ಏತ ನೀರಾವರಿ ಎಂಬ ಯೋಜನೆಯನ್ನು ಮಾಡಿದ್ದೇವೆ. ಆ ಏತ ನೀರಾವರಿ ನಮ್ಮದೇನು ಹಿಡ್ಕಲ್ ಡ್ಯಾಮ್ದಿಂದ ಬರ್ತಕ್ಕಂಥ ಹೊಳೆಗೆ ನಮ್ಗೆ ಸುಲ್ತಾನ್ಪುರದ ಏತೇನು ಹುಕ್ಕೇರಿ, ಯಾದಗೂಡ್, ನೇರ್ಲಿ, ಅಮ್ಮನಿಗಿ, ಕೇಸ್ತಿ, ಕಮತ್ನೂರ್, ಬೋರ್ಗಲ್ ಹಿಡಿದು ಕನಗಲಾ ತನಕ ಸಂಕೇಶ್ವರ್ ಇಲ್ಲಿವರೆಗೆ ನಾವೇನು 19 ಹಳ್ಳಿಗೆ ಒಂದು ಯೋಜನೆ ಮಾಡಿಸಿದ್ವಿ. ಈ ಯೋಜನೆ ಪ್ರಸ್ತಾಪನೆ ನಾವು ಕೊಟ್ಟಿದ್ದೀವಿ. ಆಗಿನ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಹಾಗೂ ಇಂಜಿನಿಯರ್ಸ್ KNNL ಎಲ್ಲರೂ ಕೂಡ ಇನ್ನೂ ಮಂಜೂರಾತಿ ಕೊಟ್ಟಿದ್ದಾರೆ. ಆಲ್ರೆಡಿ ಇದು DPR ಆಗೈತಿ, DPR ಆಗಿ ಸರ್ವೆ ಕೂಡ ಆಗೈತಿ. ಆದರೆ ಇದಕ್ಕೆ ಮೊನ್ನೆ ಏನು ಹುಕ್ಕೇರಿದಾಗ ಒಂದೇನು ಪ್ರತಿಭಟನೆ ಮಾಡಿದ್ರು ರೈತರು. ಅವಾಗ ಏನು ಹೇಳಿದರು, ಅಲ್ಲೇ ನಮ್ಮ ಇವರು ನಮ್ಮ MD KNNL ಬಂದು ಏನು ಹೇಳಿದ್ವಿ, ನಮಗೆ ಈ ಯೋಜನೆಗೆ ವಾಟರ್ ಅಲೋಕೇಶನ್ ಇಲ್ಲ ಅಂತ ಹೇಳಿದ್ರು. ವಾಟರ್ ಅಲೋಕೇಶನ್ ಇಲ್ಲ ಅಂದ್ಕೊಳ್ಳಿ ನಾವು ನಮ್ಮ ಮೂಲಭೂತ ಹಕ್ಕು, ಫಂಡಮೆಂಟಲ್ಸ್ ರೈಟ್ಸ್ ವೈಲೇಟ್ ಆಗೋದವು. ಈ ಜನರ ಮೂಲಭೂತ ಹಕ್ಕು ರಿಸೋರ್ಸಸ್ ಯೂಸ್ ಮಾಡೋಕ್ಕೆ ನಮ್ಗೆ ಹಕ್ಕು ಐತೆ ನೀರಿಂದ. ಆದ್ರೆ ಅದಕ್ಕೆ ಅವರು ಏನು ನಮ್ಗೆ ಪ್ರತಿಬಂಧನೆ ಮಾಡ್ತಾ ಇದ್ದರು. ವಾಟರ್ ಅಲೋಕೇಶನ್ ಇಲ್ಲ ಅಂತ ಹೇಳಿದವರು. ಹಿಡ್ಕಲ್ ಡ್ಯಾಮ್ ನೀರು ಇಡ್ಕಲಿಗೂ ಗ್ರಾವಿಟಿ ಫ್ಲೋ ಎಲ್ಲರಿಗೂ ಅಲೋಕೇಟ್ ಮಾಡಿದ್ದಾರೆ. ಅಗೇನೆಸ್ಟ್ ದ ಗ್ರಾವಿಟಿ ಫ್ಲೋ ಈ ಲಿಫ್ಟ್ ಇರಿಗೇಷನ್ ಮಾಡಿದರೆ ನಮಗೂ ಈ ಕೃಷ್ಣಾ ಬೇಸಿನ್ ಘಟ್ಟಪ್ರಭಾದಾಗ ಏನು ಒಂದು 100 TMC ನೀರು, 7 TMC ಮಹಾರಾಷ್ಟ್ರಕ್ಕೆ ಮತ್ತು 93 TMC ಇದ್ರಾಗೈತಿ. ಎಲ್ಲಂದ್ರೆ ಕರ್ನಾಟಕ ಯೂಸ್ ಮಾಡ್ತಾ ಇದ್ದಾರೆ. 52 TMC ಏನು ಘಟ್ಟಪ್ರಭಾದ ನೀರು ಹತ್ತು ನಮಗೂ ಯೂಸ್ ಮಾಡೋಕ್ಕೈತಿ. ಲಿಫ್ಟ್ ಇರಿಗೇಷನ್ ಯೂಸ್ ಮಾಡ್ಬೋದು. ಇದೊಂದು ಕಾಲೇಶ್ವರಂ ಆಂಧ್ರ ಪ್ರದೇಶ್ ಪ್ರಾಜೆಕ್ಟ್ ಥರ ಮಾಡಬೇಕಂತಿತ್ತು. ಅದಕ್ಕೆ ಅವ್ರು ವಾಟರ್ ಅಲೋಕೇಶನ್ ಇಲ್ಲ ಅಂದರೆ ಎಷ್ಟು ದಿವಸ 2000 ಇಸ್ವಿಗಿದೆ ಏನು ಸ್ಯಾಂಕ್ಷನ್ ಆಗೈತಿ ಯೋಜನೆ. 1990 2020 ಅಂದರೆ 17ಕ್ಕೆ ನಾವು MB ಪಾಟೀಲ್ ಸಂಗಡ ಒಂದು ಮೀಟಿಂಗ್ ಮಾಡಿದ್ದೀವಿ KNNL ಬೋರ್ಡ್ನಾಗ. ಅಲ್ಲಿ ಅದು ಸುದ್ದ ನಾವು ಹಿರಣ್ಯಕೇಶಿ ನೀರು ಹೆಂಗೆ ಸದ್ಬಳಕೆ ಮಾಡಬೇಕು, ಸಂಪೂರ್ಣ ಹುಕ್ಕೇರಿ ತಾಲೂಕು ನೀರಾವರಿ ಆಗಬೇಕಂತ ಯೋಜನೆ ಮಾಡಿದ್ದೀವಿ. ಅದ್ರ ನಂತರ ಏನು ವಾಟರ್ ಅಲೋಕೇಶನ್ ಆಗಬೇಕಾಗೈತಿ. ವಾಟರ್ ಅಲೋಕೇಶನ್ ಅವ್ರು ಮಾಡ್ತಾ ಇಲ್ಲ. ಈಗ ಎಷ್ಟು ವರ್ಷದಿಂದ 6 ವರ್ಷದಿಂದ ವಾಟರ್ ಅಲೋಕೇಶನ್ ಮಾಡೋಕ್ಕಂದ್ರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡೋಂಗಿಲ್ಲ. ಅವಾಗ ಹೈಕೋರ್ಟ್ಗೆ ನಮ್ದು ಮೂಲಭೂತ ಹಕ್ಕು, ಫಂಡಮೆಂಟಲ್ಸ್ ರೈಟ್ಸ್ ವೈಲೇಷನ್ ಆಗದ. ಅವತ್ತು ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋಗ್ಬೇಕಾದ್ರೆ ಅದಕ್ಕಿಂತ ಮುಂಚಿತ ನಾವು 2 ತಿಂಗಳು ನೋಟಿಸ್ ಸರ್ಕಾರ ಕೊಡಬೇಕಾಗ್ತದೆ. ಯಾಕಂದ್ರೆ ಸರ್ಕಾರ ವಿರುದ್ಧ ಕೇಸ್ ಮಾಡಬೇಕು. ವಾಟರ್ ಅಲೋಕೇಶನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ದ ಗೌರ್ಮೆಂಟ್, ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಜಲಸಂಪನ್ಮೂಲದವ್ರು ಮಾಡೋದೈತಿ. ಅವ್ರು ಮಾಡ್ತಾ ಇಲ್ಲ ಕೆಲಸ ಅಂತ ಹೇಳಿ ನಾವೇನೀಗ ಒಂದು ಅವರಿಗೆ ನೋಟಿಸ್ ಕೊಟ್ಟಿದ್ದೆವು. 2 ತಿಂಗಳ ಒಳಗೆ ಸೆಕ್ಷನ್ 80 ಆಫ್ ದ CPC ಒಳಗೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟ 2 ತಿಂಗಳ ಒಳಗೆ ಅವ್ರ ಜನ ನಮಗೆ ನೋಟಿಸ್ ಉತ್ತರ ಕೊಡಲಿಲ್ಲ ಅಂದರೆ ನಾವು ರಿಟ್ ಪಿಟಿಷನ್ ಮೆಂಡಮಸ್ ಹಾಕಿ ಸರ್ಕಾರ ಇದು ಕೆಲಸ ಮಾಡಬೇಕು ಅನ್ನೋದು ಒಂದು ಕೋರ್ಟ್ ಕಡೆಯಿಂದ ಆದೇಶ ತಗೊಳಕ್ಕೆ ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಕೋರ್ಟ್ ಮುಗಿದ ಮೊದಲು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ದ ಗೌರ್ಮೆಂಟ್ ವಾಟರ್ ರಿಸೋರ್ಸಸ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕರ್ನಾಟಕ ಗೌರ್ಮೆಂಟಿಗೆ ಮೊನ್ನೆ ನೋಟಿಸ್ ಕಳಿಸಿದ್ವಿ. ಮಲ್ಲಿಕಾರ್ಜುನ್ ಏತ ನೀರಾವರಿಗೆ ನೀರು ಅಲೋಕೇಟ್ ಮಾಡೋಕತ್ತಿಲ್ಲ ಇವ್ರ ವಿರುದ್ಧ ನಾವು ಇದು ಮಾಡಿದ ಕೇಸ್ ನೋಟಿಸ್ ಕಳಿಸಿದ್ವಿ. ಆ ನೋಟಿಸ್ಗೆ ಅವ್ರು ಸ್ಪಂದಿಸಿದ್ರೆ ನಾವು ಹೈಕೋರ್ಟ್ಗೆ ರಿಟ್ ಹಾಕಿ ಈ ಭಾಗಕ್ಕೆ ನೀರು ಸಿಗ್ಬೇಕು ಹಂಗೆ ಮಾಡೋದು ಅಂತ ಹೇಳಿ ನಾವು ನಿಮ್ಮ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ. ನಮಸ್ಕಾರ.